ಮಾಡಿರುವಂತಹ ಬೆಳವಾಡಿ ಮಂಜುನಾಥರು ಹಾಗೆ ಅದರ ಮುಖ್ಯರಾಗಿರುವಂತಹ ಶ್ರೀ ಕೃಷ್ಣಮೂರ್ತಿಯವರು, ಸ್ವಾಮಿ ವೆಂಕಟೇಶ್ವರ ಶ್ರೀ ಕೃಷ್ಣಮೂರ್ತಿಯವರು. ಸರ್ ಮಧ್ಯ ಬಂದ್ಬಿಡಿ ಸರ್. ಅಂತ ಅನ್ಕೋಬಿಡಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಒಳ್ಳೆ ಸಾಕ್ತಂಗೆ ಅನ್ನುತ್ತಾರೆ. ಕಾರಣ ಇಷ್ಟೇ, ಇವತ್ತು ನಾನೇನಾದರೂ ಇಲ್ಲಿ ತಿರ್ಬೇಕಾದ್ರೆ ಅದಕ್ಕೆ ಖಂಡಿತವಾಗಿ ನೀವೆಲ್ಲರೂ ನಿಮ್ಮ ಬೆನ್ನ ಹಿಂದೆ ಇರೋ ಎಲ್ಲ ಕಣ್ಣಿದ್ರುಗ ಅದನ್ನು ನಾವು ಈ ಜನ್ಮದಲ್ಲಿ ಮೈದಾಗ್ತೀವಿ ಅಂತಾಗಲಿ ಇವತ್ತು ನಾನು ಅದನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತಾಗಲಿ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲ ಬಿಟ್ಬಿಡ್ರಿ ಅಂತ ಇದ್ದೆ. ಅದಕ್ಕೆ ಒತ್ತೆ ಆಸೆಯಾಗಿ ನಿಂತವರು ಬೆಳವಾಡಿ ಮಂಜುನಾಥ್. ನನ್ನ ನೋಡಿಯಾಗ ಅವರು ನನ್ನ ಹಿಂದೆ ಸುಮಾರು 6 ತಿಂಗಳಿಂದ ಇಬ್ಬರು ಕೂತ್ಕೊಂಡು ಒಬ್ಬರು ತಾಯಿ ಒಬ್ಬರು ತಿನ್ಕೊಂಡು ಈ ಬೃಹತ್ ಅಂತ ನೋಡ್ಬೋದು. ನನಗೆ ಇವತ್ತು ನನ್ನ ಮೊಮ್ಮಮ್ಮನ ನೋಡಿದಷ್ಟೇ ಖುಷಿ ಆಯಿತು. ನಮ್ಮ ಸ್ವಾನ್ ಪ್ರೀತರು ಕೃಷ್ಣಮೂರ್ತಿ ಆ ಪುಸ್ತಕ ಫಸ್ಟ್ ಕೈ ಇಟ್ಟರು, ಈ ಹೆರಿಗೆ ಹಾಕ್ದ ಮೇಲೆ ಇರ್ತೀವಲ್ಲ ಹೋಗೋಣ ಕೈಗೆ ಅಂತ ಆಯ್ತು. ನನಗೆ ಅದೇ ನೋವು, ಅದೇ ಅನುಭವ. 780 ಪೇಜ್ಲಾಗಿದೆ, 163 ಲೈವ್ ಕೇಸ್ಲಾಗಿದೆ. ಅಂಚೋರ್ ಕನ್ನಡ ವೈದ್ಯ ಸಾಹಿತ್ಯದಲ್ಲಿ ಇದೊಂದು ಹೆಗ್ಗುರ್ಕಾಗುತ್ತೆ ಅನ್ನೋದ್ರಲ್ಲಿ 2 ಮಾತಿದೆ. ಇದನ್ನು ಹೆತ್ತೋರಿಗೆ ಹೆಗಣ ಮುದ್ದು ಹೋಗ್ತಾರೆ. ನಾನು ಅಂದರೆ ಹೆಗ್ಗಳಿಕೆ ಹೊಸರೆ ಕೊಡ್ತಾ ಇಲ್ಲ. ನಾನು ಹೇಳುವಲ್ಲೇ 162 ಲೈವ್ ಕೇಸಸ್. ಮತ್ತು ಹೆಂಗಾಯಿತು ಏನಾಯಿತು ಬಿವಿತಾರ್ನ ಕೇಸ್ ನಮ್ಮ ಇದರಲ್ಲಿ ವಿಶ್ವ ಫೋರಮಲ್ಲಿ ಒಂದು ಮಾತಿದೆ. ಅಪ್ಪ ಮನ ಹತ್ರ ಬಂಗಡೆ ಹೇಳ್ತಾರೆ, ಅಪ್ಪ ಬಾಳೆಹಣ್ಣು ಊತ ಹೋಗ್ಬೇಕಿಂದ ಇನ್ನೇನು ಮಾಡಿದ್ವಿ ಅಂತ. ಅದಕ್ಕೆ ಅವನು ಹೇಳ್ತಾನೆ ಹಸು ತೋರು ಅಂತ. ಹೊರಗಡೆ ಓದಿ ಬರ್ತಾನೆ, ಅಪ್ಪ ಹಸು ತಿಂತಾಗ ಏನು ಮಾಡೋದು ಅಂತ 500 ಕಿಚ್ಚು ಅಂತೆ ತೆಪ್ಪೋ ಬಾಳೆಹಣ್ಣು ಕೊನೆಗೆ 500 ಆಯಿತು ಅಂತ. ಅದು ನನ್ನ ಖುದ್ದಿನೂ ಕೇಳಿದೆ. ನಮ್ಮ ಹತ್ರ ಬರೋ ಕೇಸನ್ನು 500 ಕಿಚ್ಚರು ಕೇಸೆಯ ಈ ಜಗತ್ತಿನ ಬೆಸ್ಟ್ ಆಫ್ ದ ಬೆಸ್ಟ್ ಕೇಸ್ಗಳೆಲ್ಲ ನೋಡಿ ಸ್ವಲ್ಪ ದಯಮಾಡಿ ತಪ್ಪಿಕೋಬಾರ್ದು. ನಾನೇನು ನನ್ನ ಇಲ್ಲೇ ಕೂರಿಸಿ ಏನೋ ಉಳ್ಕೋತ ಅನ್ನೋದಲ್ಲ, ದಯಮಾಡಿ ಅನ್ನೋದ. ಇದು ಖಂಡಿತ ಇಲ್ಲಿ ಯಾರ್ದು ಇಲ್ಲಿ ಎಲ್ಲರಿಗೂ ಸಮಸ್ಥಾನ ಇದೆ. ಪ್ರತಿಯೊಂದು ಜೀವನೂ ಬದುಕುವ ಅವಕಾಶ ಇದೆ. ಅದರಲ್ಲೂ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಎಲ್ಲ ಸಿಸ್ಟಮನ್ನು ಒಂದಾಗೆ ಹೇಳ್ಕೊಂಡಿದ್ದಾರೆ. ಇದೇ ಇದ್ರೆ ಇವತ್ತು 10 ಗಂಟೆಗೆ ಬಂದು ಭಗವಾನ್ ಇಲ್ಲಿ ಕೊಟ್ಕೊಳ್ಳೋದು ಅಂದರೆ ಇಷ್ಟಾಗ್ತದೆ. ಹಾಗೇನೆ ನಮ್ಮ ಇಡೀ ಸಿಸ್ಟಮ್ ಕೂಡ ಹಾಗೆ ನಕ್ಕು ಮಾರುಂದದ ಡಿಗ್ರಿಗಳು, ದೊಡ್ಡ ಆಸ್ಪತ್ರೆಗಳು, ಮೈನ ಅರಮನೆಯನ್ನು ಹೋಗುವಂಥ ಆಸ್ಪತ್ರೆಗಳು ಪ್ರೆಸೆಂಟ್ ಇಲ್ಲಿ ಯಾವುದೇ ಔಷಧೀಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳನ್ನು ಪೂರೈಸಲೇಬೇಕು. ಈ ದೇಶ 1 ಟರ್ನ್ ಆಫ್ ಪಾಪ್ಯುಲೇಷನ್ಗೆ 1 ಹೊತ್ತಿನ ಊಟದ ಗತಿ ಇಲ್ಲ. ಇನ್ನು ಲಕ್ಷ ಪ್ರೆಷರ್ ಏನಿದೆ ಐಸಿಯು ಇರಬಾರ್ದು ಅಂತಲ್ಲ, ಇವತ್ತು ಜೀವ ಬದುಕಿರೋದೇ ಅವರಿಂದ. ನಮ್ಮದೇಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೂ ನಾನು ಬಳಸಲ್ಪಟ್ಟ OACಗೆ ಅದನ್ನು ನಾನು ಕಂಡಿಲ್ಲ. 50% ಕಾಯಿಲೆಗಳಿಗೆ ಆಸ್ಪತ್ರೆ ಬೇಕಾಗಲ್ಲ. ಮನಸ್ಸು ಮಾಡ್ಕೊಂಡು ನನ್ನೆಲ್ಲ ಹೋಮಿಯೋಪತಿ ಬಂಧುಗಳು ಅದನ್ನು ಮಾಡ್ತಾ ಇದ್ದಾರೆ. 45 ವರ್ಷ ಇಲ್ಲ, ನಾವು ಮಾಡ್ತಾ ಇದ್ದೀವಿ. ನನ್ನ CDN ಡಾಕ್ಟರ್ ರಾಮದಾಸ್ ಕೂತಿದ್ದಾರೆ, ಅವು ಲೆಸ್ ಕೇಸ್ ಮಾಡಿದ್ದಾರೆ. ನಾವು ಅವ್ರ ಕೇಸ್ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದನ್ನು ಯಾಕೆ ಹೇಳಿದೆ ಅಂದರೆ ಹೋಮಿಯೋಪತಿಯ ಪಾತ್ರ ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ದುಬಾರಿ ಇಲ್ಲದೆ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ, ಯಾವುದೇ ಫಾರ್ಮಾ ಕಂಪನಿಗಳ ಬಲವಕ್ಕಾಗದೆ 3 ದೇಶಗಳು ಕೋವಿಡ್ ವ್ಯಾಕ್ಸಿನೇಷನನ್ನು ಇಂಪೋರ್ಟ್ ಮಾಡ್ಕೊಂಡೇ ಇಲ್ಲ. 3 ದೇಶಗಳು. ಇವಾಗ ಆಶ್ಚರ್ಯ ಆಗುತ್ತೆ, ಆ 3 ದೇಶದ ಅಧ್ಯಕ್ಷರುಗಳು ಒಂದು ತಿಂಗಳು ಕೊಲೆ ಆಗ್ತಾ ಇವತ್ತು ಅಲ್ಲಿಗೆ ಬಂದು ನಿಂತೀವಿ. ಅಂಥ ಸ್ಥಿತಿನಲ್ಲಿ ಹೋಮಿಯೋಪತಿ ಬರೆಯೋದು, ಮುಖ್ಯಮಂತ್ರಿ ಒಂದು ಸುನು ಮಾಡೋವಂಥದ್ದು, 1,000 ಬಂದು ನಾವು ಕೂತ್ಕೊಳ್ಳೋವಂಥದ್ದು ನಾಟಿದ್ದು. ಇದುವರೆಗೂ 45 ಲಕ್ಷ ಜನತೆಗೆ ಔಷಧಿ ಕೊಟ್ಟಿದ್ದೀನಿ. ಕಡಿಮೆ ಕನ್ಸಲ್ ತಗೊಳ್ಳಿದ್ದಾರೆ. ಅದು ಕಾಲನ ಎಲ್ಲೂ ಉಳಿದರೆ
ಅದೆಲ್ಲದರ ಪ್ರೀತಿಯನ್ನು ನನ್ನ ಸಾಂಗಲ್ಲ ಹನುಮಂತಿಗೆ ಸಲ್ಲಿಸ್ತೀನಿ. ಅಶ್ವಿನಿ ಹೋಮಿಯೋಕ್ಕೆ ಶೋ ಮಾಡಿದ್ದು ಡಾಕ್ಟರ್ ಎ ವಿ ಕೃಷ್ಣಮೂರ್ತಿಯವರು. ಇದೇಕಪ್ಪ ಭಾಳ ಜನ ಕೇಳಿದರು, ಹೃದಯಸ್ಗೂ ಎಪ್ಪತ್ತು ಹಸುವಿಗೆ ಕಿವಿಗೂ ಎಪ್ಪತ್ತ ಏಕ್ರಿ ಅಂತ ಇತ್ತಿದಂಗೆ ಹೆಸರು ಮಾಡ್ಬಿಟ್ರ? ಇಲ್ಲ, ಖಂಡಿತ ಇಲ್ಲ. ಇದಕ್ಕೆ ಭದ್ರ ಬುನಾಗಿ ಹಾಕೋತವರು ನಮ್ಮ ಡಾಕ್ಟರ್ ಎ ವಿ ಕೃಷ್ಣಮೂರ್ತಿಯವರು, ಅವರ ಇಬ್ಬರು ಮಕ್ಕಳು ಪ್ರಭಾಕರ್ ಮತ್ತು ಇಬ್ಬರು ಬಂದಿದ್ದಾರೆ, ನಾಗರಾಜ್ ಇಬ್ಬರು ಬಂದಿದ್ದಾರೆ. ನಾನು ಅವ್ರಿಗೂ ಕೂಡ ಸ್ವಾಗತ ಬಂದ ಬಯಸ್ಕೇನೆ. ಇಸ್ ಲೇಡಿ ಮುದ್ರಿಕರು, ಬೆಳಕಿನ ಬೆಳೆ ಕೃತಿ ಮುಖಬೆಲೆ 1500. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಡುಗಡೆಯಾದ ದಿನ ಅಂಗಳದಲ್ಲಿ ಮುಂಗಟ್ಟೆಯಲ್ಲಿ ಪರಿಚಯವಿದ್ದ ಕಲಾವಿದರನ್ನೆಲ್ಲ ಒಗ್ಗೂಡಿಸಿ ಡಾಕ್ಟರ್ ಪಿ ಟಿ ವೆಂಕಟೇಶರು ಪರಸ್ಪರ ಮಾಲಾರ್ಪಣೆ, ಪಾರಸ್ಪರಿಕ ಮಾಲಾರ್ಪಣೆ, ಮಾಲ್ಯ ವಿನಿಮಯ. ಈ ಪ್ರೇರಣೆಯೊಟ್ಟಿಗೆ ದಂಪತಿಗಳನ್ನು ಇಂದು ಪರಮಪೂಜ್ಯರು ಮತ್ತು ಸಭೆಯಲ್ಲಿರುವಂಥ ಎಲ್ಲ ಗಣ್ಯಮಾನರು ಸನ್ಮಾನಿಸುವ ಮುಖಾಂತರ ಅವರಿಗೆ ಪಾರಸ್ಪರಿಕ ಮಾಲೆಯ ವಿನಿಮಯ ಮಾಲಾರ್ಪಣೆಯನ್ನು ಪರಸ್ಪರ ಮಾಡಿಕೊಳ್ಬೇಕು. ಒಂದು ಎರಡನೇದು, ಸಂಬಂಧಿಕರು ನಾತಿ ಬಾಂಧವರೆಲ್ಲರೂ ಅವರ ವಿವಾಹವನ್ನು ನೋಡಿ ಕಂಡುಕೊಳ್ಳುವಂಥವು ಯಾರ ರೀತಿ ದಯಮಾಡಿ ಇದನ್ನು ಅವರಿಬ್ಬರನ್ನು ಉಲ್ಲೇಖಿಸಿ ಪುಷ್ಪವೃಷ್ಟಿ ಮಾಡುವುದಾಗಲಿ ಅಂತ ಹೇಳಿ ಸಹ ಮನವಿ ಹೇಳುವಂತಹ ಪುಷ್ಪವೃಕ್ಷನ ದಂಪತಿಗಳನ್ನ ನಾವು ಶಕ್ತಿಯಾನುಸಾರ ಪುಷ್ಪವೃಷ್ಟಿ ಮಾಲಾರ್ಪಣೆ ಮುಖಾಂತರ ಪಾರಸ್ಪರಿಕ ಮಾಲಿನ್ಯ ವಿನಿಮಯದ ಮುಖಾಂತರ ಅವರನ್ನು ಶುಭ ಗಳಿಗೆಯನ್ನು ಕಟ್ಟಿಕೊಳ್ಳುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅನಂತ ಧನ್ಯವಾದ ಸಹಕರಿಸಿದ